ಹೆಂಡತಿಯ ಅಕ್ರಮ ಸಂಬಂಧಕ್ಕೆ ಗಂಡ ನರಸಿಂಹಮೂರ್ತಿ ಬರ್ಬರ ಹತ್ಯೆ. ಹೌದು, ಕೊಡಗೇನಹಳ್ಳಿ ಹೋಬಳಿ ದಂಡಿಪುರ ಗ್ರಾಮವಾಸಿ ಕಟ್ಟಡ ಕಾರ್ಮಿಕ ನರಸಿಂಹಮೂರ್ತಿ ತನ್ನ ಹೆಂಡತಿಯ ಅಕ್ರಮ ಸಂಬಂಧಕ್ಕೆ ಬಲಿಯಾದ ದುರ್ದೈವೆ. ಹೌದು, ಸರಿಸುಮಾರು 7 ವರ್ಷಗಳ ಹಿಂದೆ ಕಟ್ಟಡ ಕಾರ್ಮಿಕ ನರಸಿಂಹಮೂರ್ತಿ ಮತ್ತು ಅದೇ ಊರಿನ ಸುಜಾತ ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆಯಾಗಿದ್ದರು. ನಿಜ, ತನ್ನ ಹೆಂಡತಿ ಅಕ್ರಮ ಸಂಬಂಧ ತನ್ನ ಗಂಡನ ಕೊಲೆಗೆ ಕಾರಣವಾಗುತ್ತದೆ ಎಂದು ಯಾರೂ ಕೂಡ ಊಹಿಸಿರಲಿಲ್ಲ. ಹೌದು, ತನ್ನ ಹೆಂಡತಿಯಾದ ಸುಜಾತ ಅಕ್ರಮ ಸಂಬಂಧದ ವಿಚಾರವಾಗಿ ಅತ್ತೆ ಜಯಮ್ಮನ ನಡುವೆ ಆಗಾಗ ಜಗಳವಾಡುತ್ತಿದ್ದ ಎಂದು ತನ್ನ ಅಕ್ಕ ಗಾಯತ್ರಿ ದೂರಿನಲ್ಲಿ ತಿಳಿಸಿದ್ದಾರೆ. ಹೌದು, ಕೊಲೆಯಾದ ನರಸಿಂಹಮೂರ್ತಿ ಅಕ್ಕ ಗಾಯತ್ರಿ ದಲಿತ ಸಂಘರ್ಷ ಸಮಿತಿ ಮುಖಂಡರ ಸಹಾಯದಿಂದ ಕೊಡಗೇನಹಳ್ಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ ತಮ್ಮನ ಕೊಲೆಗೆ ಕಾರಣವಾಗಿರುವವರನ್ನು ಬಂಧಿಸುವಂತೆ ದೂರು ನೀಡಲಾಗಿದೆ. ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾರ್ಗದರ್ಶನದಂತೆ ಪ್ರಕರಣ ದಾಖಲಿಸಿ ಕೊಡಗೇನಹಳ್ಳಿ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಒಟ್ಟಾರೆ ಹೆಂಡತಿ ಸುಜಾತಳ ಅಕ್ರಮ ಸಂಬಂಧ ತನ್ನ 3 ವರ್ಷದ ಮಗು ತಬ್ಬಲಿಯಾಗುವಂತೆ ಮಾಡಿದೆ. ಕೊಡಗೇನಹಳ್ಳಿ ವಿದ್ಯುರಾಗೆ ಅವನಿಗೆ ಇಷ್ಟಪಟ್ಟು ಇಬ್ರು ಲವ್ ಮಾಡ್ಕೊಂಡಿದ್ರು, ಮನೆಗೆ ಇಟ್ಕೊಂಡಿದ್ರು. ಆ ಹುಡುಗಿ ಹಿಂಗೆ ಕಾಯಿಲೆ ಬಂದು 3 ತಿಂಗಳಾಯ್ತು, ಸತ್ತೋಗಿ. ಆಮೇಲೆ ಆ ಹುಡುಗ ಅಲ್ಲೇ ಇರ್ತಿದ್ದ, ನನ್ನ ಮಗ ಹೋಗಿ ಅಲ್ಲೇ ಇರ್ತಿದ್ದ. ಅವ್ರು ಅಲ್ಲಿಗೆ ಕರ್ಸ್ಕೊಂತಿದ್ರು. ಕರ್ಸ್ಕೊಂಡು ಮೊನ್ನೆ ಹೊಡೆದ್ಬಿಟ್ಟು ಇವಾಗೆಲ್ಲ ರಕ್ತ ಬಂದಿದೆ. ಹಗ್ಗ ತೆಗೆದು ಏನು ಹಾಕಿವ್ರಿ, ಇಷ್ಟು ದಪ್ಪ ಆಗೈತೆ. ಇದೆಲ್ಲ ರಕ್ತ ಗಡಿಗೆ ಉರಿ ಹಾಕ್ಬಿಟ್ಟವ್ರೆ, ಕರ್ಕೊಂಡು ಹೋಗ್ಬಿಟ್ಟು ಸಾಕ್ಬಿಟ್ಟವ್ರೆ. ನನಗೂ ನನ್ನ ಮಕ್ಕಳಿಗೆ ಯಾರು, ನಿಮಗೆ ಹೆಂಗ್ ಗೊತ್ತಾಯ್ತು? ಫೋನ್ ಮಾಡೋದ್ ಗಂಟೆಗೆ ಹೇಳಿದ್ದಾರೆ. ಯಾರು ಫೋನ್ ಮಾಡಿದ್ದು? ಸಾಯಿಸಿ ಬಂದು ನನ್ನ ಮಗಳು ಕೊಡಗೇನಹಳ್ಳಿ ಮನೆಗಿದ್ರೆ ಅಲ್ಲಿಗೆ ಬಂದು ನಿನ್ನ ಮಗ ನಿನ್ನ ತಮ್ಮ ಇಲ್ಲಿದ್ದಾರೆ ಬಿದ್ದೋಗ್ಯಾನ ಅಂತ ಕರ್ಕೊಂಡು ಹೋಗಿ ಅವರೇ ಆಟ ಹಾಕ ಬಂದು ಇಲ್ಲಿ ಬಿಟ್ಟು ಡಾಕ್ಟ್ರು ಇಲ್ಲೇನೋ ಗುರಿ ಹಾಕಿದ್ದಾರೆ. ಇದು ಅಂದಿದ್ದಕ್ಕೆ ಮತ್ತೆ ಹೋಗಿದ್ದಾರೆ. ಕಂಪ್ಲೇಂಟ್ ಮಾಡಿದ್ರ ಸ್ಟೇಷನ್ಗೆ? ಬಿಟ್ಟಾರೆ. ಇಲ್ಲ, ಅವರು ಎಲ್ಲಿದ್ದಾರೆ ಈಗ? ಅವರು ಎಲ್ಲ ಹೋಗಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ. ಅವ್ರ ಅಮ್ಮ ಏನನ್ನ ಮಾಡಿದ್ದಪ್ಪ ನನ್ನ ಮಗ. 6 ಜನ ಮಕ್ಕಳು, ಅವನೇ ದೊಡ್ಡವನು. ಹೆಣ್ಣು ಮಕ್ಕಳನ್ನ ಎಲ್ಲರೂ ಮದುವೆ ಮಾಡಿಲ್ಲ. ನನ್ನ ಗಂಡನೇ ಇಲ್ಲ. ಅಲ್ಲಮ್ಮ, ದುಡಿಯ ಮಗ ಒಬ್ಬನೇ. ಏನ್ ಮಾಡ್ಬೇಕಪ್ಪ, ನನ್ನ ಮಕ್ಕಳು ಹೆಣ್ಣು ಮಕ್ಕಳನ್ನ ಎಲ್ಲರಿಗೂ ಮದುವೆ ಮಾಡಿಲ್ಲ. ಅವ್ರು ಕರ್ಕೊಂಡೋಗಿ ಮನೆಗೆ ಇಕ್ಕೊಂಡು ಚೆನ್ನಾಗಿ ದುಡಿಸ್ಕೊಂಡು ಬಂಡವಾಳ ಮಾರ್ಕೊಂಡು ಆಮೇಲೆ ಸಾಯ್ಸಾಕ್ಬಿಟ್ಟವ್ರೆ. ನನ್ನ ಮಕ್ಕಳಿಗೆ ನಾನು ಏನ್ ಮಾಡ್ಬೇಕು? ಮದುವೆ ಹೆಣ್ಣು ಮಕ್ಕಳು. ನನ್ನ ಗಂಡ ಹಂಗೆ ಬಡ್ದು ಇಕ್ತಿದ್ರು ನನ್ನ ಮಗನಿಗೆ. ಅದಕ್ಕೆ ನನ್ನ ಗಂಡನ ಕೇಳಿದ್ಕೆ ಆಯಪ್ಪನ ಹಂಗೆ ಹೊಡೆದು ಸಾಯ್ಸವ್ರೆ. ನನ್ನ ಗಂಡ ಸತ್ತೋದು 1 ವರ್ಷನಾಗಿಲ್ಲ, ನನ್ನ ಮಗನ ಸಾಯ್ಸವ್ರೆ. ನನ್ನ ಮಕ್ಕಳು ಏನ್ ಮಾಡ್ಬೇಕು? ನಾನೇ ಅಂತ ಸಾಕಿ ನ್ಯಾಯ ಸಿಗಬೇಕಪ್ಪ. ನನಗೆ ಮಗನ, ನನಗೆ ನ್ಯಾಯ ಸಿಗಬೇಕು. ದಯವಿಟ್ಟು ಎಲ್ಲ ನ್ಯಾಯ ಸಿಗಬೇಕು. ಏನಮ್ಮ ಹೆಸರು? ಮುಂದೆ ಹುಡುಗನ ಹೆಸರು ಮೂರ್ತಿ. ಅಷ್ಟು ತನಕ ನಾನು ಅನ್ನ ಮುಟ್ಟಲ್ಲ, ನಾನು ಬದುಕಕ್ಕಾಗಲ್ಲ. ನನ್ನ ಮಗನಿಗೆ ನ್ಯಾಯ ಕೊಡ್ರಿ. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ.